ಯೋಜನಾ ಪ್ರಾಧಿಕಾರದಲ್ಲಿ ತಮ್ಮ ಸದಸ್ಯರನ್ನಾಗಿ ಮಾಡಿದ್ದಾರೆ, ಎಷ್ಟು ಖುಷಿ ಇದೆ ಅಂತ? ಇವತ್ತಿನ ದಿವಸ ನಾನು ಸಣ್ಣ ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ಇಡೀ ನಮ್ಮ ತಾಲೂಕಲ್ಲಿ ನಮ್ಮ ಮಂಜಣ್ಣವರು ನಮ್ಮ ಗುರ್ಸಿ ನಮ್ಮ ಚಪ್ಪೂರು ಗ್ರಾಮಸ್ಥರು ಸುಮಾರು 7 ವರ್ಷದಿಂದ ಈ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಇವತ್ತು ನಮ್ಮ ಮಂಜಣ್ಣವ್ರ ಗುರ್ಸಿ ನಾನು ಇವತ್ತು ಯೋಜನಾ ಪ್ರಾಧಿಕಾರ ನಾಮನಿರ್ದೇಶಕ ಸದಸ್ಯ ಮಾಡಿದ್ದಕ್ಕೆ ಭಾರಿ ಸಂತೋಷ, ಭಾರಿ ಧನ್ಯವಾದಗಳು. ನಮ್ಮ ಮಂಜಣ್ಣವರು ಮಾಡಿದ್ದಾರೆ, ಇವತ್ತು ಮಾಡಿದ್ದಾರೆ. ಫೋನ್ ಮಾಡಿ ನೀವು ಒಳ್ಳೆ ಕೆಲಸ ಮಾಡಿದ್ರ, ಸಮಾಜ ಸೇವೆ ಮಾಡಿದ್ದಕ್ಕೆ ಗುರ್ಸಿ ಮಾಡಿದೀವಪ್ಪ, ಒಳ್ಳೆ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಯೋಜನಾ ಪ್ರಾಧಿಕಾರ ಒಂದು ಸಮಸ್ಯೆಯನ್ನು ಒಳ್ಳೇದು ಇದ್ರಲ್ಲಿ ತರಬೇಕು ಅಂತ ಹೇಳಿದ್ದಾರೆ. ಏನ್ ಗುರಿ ಇಟ್ಕೊಂಡಿದ್ದೀರಾ ಮುಂದೆ? ಮುಂದೆ ನಾವು ಯೋಜನಾ ಪ್ರಾಧಿಕಾರದಲ್ಲಿ ಒಳ್ಳೆ ಲೀಗಲ್ ಆಗಿ ಏನಿದೆಯೋ ಅಕ್ರಮ ಮಾಡ್ತಾ ಇದ್ರಲ್ಲ ಆತರ ಯಾವುದೇ ಕಾರಣಕ್ಕೂ ನಾವು ದಾರಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಏನ್ ಲೀಗಲ್ ಆಗಿ ಏನು ಇದ್ ಮಾಡಿದ್ರು ಅದೇ ರೀತಿ ಕಾನೂನು ಪ್ರಕಾರವಾಗಿ ಕೊಟ್ಟು ಮಾಡಿ ಇದ್ ಮಾಡ್ಬೇಕಂತ ಇದ್ವಿ. ನಿಮ್ಮ ಸ್ವಂತ ಸ್ವಗ್ರಾಮದಲ್ಲಿ ನಿಮ್ಗೆ ಅದ್ದೂರಿ ಆಯ್ತು ಅದನ್ನೇ ನಡೀತಾ ಇದೆ, ಅದಕ್ಕೆ ಏನ್ ಅನಿಸ್ತಾ ಇದೆ ನಿಮ್ಗೆ? ಸರ್ ನಿಜವಾಗ್ಲೂ ಭಾರಿ ಸಂತೋಷ. ನಮ್ಮ ಚಪ್ಪೂರು ಗ್ರಾಮಸ್ಥರು ನಾನು ಮೊನ್ನೆ ಯೋಜನಾ ಪ್ರಾಧಿಕಾರ ಸದಸ್ಯರಾಗಿಂದ ಫೋನ್ ಮಾಡಿ ಹೇಳ್ತಾ ಇದ್ರು, ಸರ್ ನಿಮ್ಗೆ ಸನ್ಮಾನ ಇಟ್ಕೋಬೇಕಂತ. ನಾನು ಯಾವುದೇ ಕಾರಣಕ್ಕೂ ಬೇಡಪ್ಪ, ಇನ್ನ ನಮ್ಮ ಮಂಜಣ್ಣವರು ಎಲ್ಲ ಹೊರಗಡೆ ಹೋಗಿದ್ದಾರೆ, ಸಿಕ್ಕಿದ್ರೆ ನಮ್ಮ ಆಫೀಸ್ ಪೂಜೆ ಇದೆ, ಪೂಜೆ ನಂತರ ಮಾಡ್ಕೊಂತೀನಿ ಅಂದ್ರು ಕೇಳಿಲ್ಲ. ಇವತ್ತು ಭಾನುವಾರ ಫಿಕ್ಸ್ ಮಾಡ್ಬಿಟ್ಟು ಇಲ್ಲಪ್ಪ ಹೊರಗಡೆ ಹೋಗ್ತಾ ಇದ್ದೆ ನಾನು. ಇವತ್ತು ನಮ್ಮ ಸಮಾಜದಲ್ಲಿ ಫೋನ್ ಮಾಡಿದ್ರು ಸನ್ಮಾನ ಮಾಡೋಕ್ಕೆ ಅಂತ ನಮ್ಮ ಸಮಾಜದ ಕಾರ್ಪೊರೇಷನ್ ಅಲ್ಲಿ ತೊಟ್ಟವೀರ ಸಂಘದಲ್ಲಿ, ಆದ್ರೂ ಬೇಡಪ್ಪ ಅಂತ ಹೇಳ್ಬಿಟ್ಟು ಹೇಳಿದೆ. ಅದು ಇಲ್ಲ ಸರ್ ಇವತ್ತು ಇಟ್ಕೊಂಡಿದೀವಿ, ದಯವಿಟ್ಟು ಇವತ್ತು ಇಲ್ಲಿ ಬರಬೇಕು, ನೀವು ನೆಕ್ಸ್ಟ್ ದಿನಗಳಲ್ಲಿ ಅಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ಸನ್ಮಾನ ಮಾಡಿ ಇವತ್ತು ಬಹಳ ಸಂತೋಷ ಖುಷಿಯಾಗಿ ತಂದಿದ್ರು ಸರ್ ಕಾರ್ಯಕರ್ತರೆಲ್ಲ. ನಮ್ಮ ಪ್ರಾಧಿಕಾರದಲ್ಲಿ ಚೌಡರೆಡ್ಡಿ ಅವರ ಅಧ್ಯಕ್ಷರಾಗಿದ್ದಾರೆ, ನಿಮ್ಮನ್ನು ಸೇರಿ ಇಬ್ಬರು ಸದಸ್ಯರಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಮ್ಮ ಪಾಪ ನಮ್ಮ ಉಲ್ಟಗ್ರಾರ ಚೌಡರೆಡ್ಡಿ ಸಾಹೇಬರು ಸುಮಾರು ಸಮಾಜ ಸೇವೆ ಮಾಡ್ಕೊಂಡ್ಬಂದು ಅವರು ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ, ಯೋಜನಾ ಪ್ರಾಧಿಕಾರದಲ್ಲಿ ಅಧ್ಯಕ್ಷ ಮಾಡಿದ್ದಾರೆ, ಬಹಳ ಸಂತೋಷ ನಮ್ಗಂತೂ. ಆಮೇಲೆ ನಮ್ಮ ರಾಮಚಂದ್ರ ಕುಮಾರ್ ಸರ್ ಅವ್ರಿಗೂ ಪಾಪ ಬಹಳ ಸುಮಾರು 20 ವರ್ಷಗಳಿಂದ ಅವರು ಕಾಂಗ್ರೆಸ್ ಕಾರ್ಯಕರ್ತರು ದುಡಿದಿರೋದು, ಅವ್ರಿಗೂ ಕೊಟ್ಟಿದ್ದಾರೆ. ನಮ್ಮ ನಾಗರಾಜಣ್ಣವ್ರು ಎಮ್ಗಲ್ ಸಿ ಬ್ಲಾಕಲ್ಲಿ ಅವರು ಮಾಜಿ ಮೆಂಬರು ಪ್ಲಸ್ ಅಧ್ಯಕ್ಷರಾಗಿದ್ದಾರೆ, ಅವರು ಸಹ ಪಾಪ ಕುರ್ಸಿ ಇವತ್ತು ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ನನಗೆ 7 ವರ್ಷ 8 ವರ್ಷದಿಂದ ಈ ಭಾಗದಲ್ಲಿ ನಾನು ಕಾಂಗ್ರೆಸ್ ಅಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಊರಿನ ಏನೇ ನಮ್ಮ ಸಮಸ್ಯೆ ಫೋನ್ ಮಾಡಿದ್ರು ಒಂದು ಸ್ವಲ್ಪ ಸ್ಪಂದಿಸಿ ಕೆಲಸ ಮಾಡಿದಕ್ಕೆ ನಮ್ಮ ಮಂಜಣ್ಣವರಾಗ್ಲಿ, ನಮ್ಮ ಅನಿಲ್ ಅಣ್ಣವರಾಗ್ಲಿ, ನಮ್ಮ ಕೃಷ್ಣಬೈರೇಗೌಡರಾಗ್ಲಿ, ನಮ್ಮ ಉಸ್ತುವಾರಿ ಸುರೇಶ್ ಅಣ್ಣವರಾಗ್ಲಿ, ನಮ್ಮ ಸುದರ್ಶನ್ ಸಾಹೇಬರಾಗ್ಲಿ, ನಮ್ಮ ಲೋಕಲ್ ನಮ್ಮ ಕಲ್ಯಾಣ್ ಮುಂಡರಾಜಣ್ಣ ಆಗಲಿ, ಸುರೇಶ್ ಅಪ್ಪನವರಾಗ್ಬೋದು, ನಮ್ಮ ಬೆಟ್ಟೇಶ್ವರ ಸತೀಶ್ ಅಣ್ಣ ಆಗಿರ್ಬೋದು, ಆಮೇಲೆ ಇವರು ಬೆಳ್ಳೂರು ಅಶ್ವಥಣ್ಣು, ಇವರು ನಮ್ಮ ಎಲ್ಲ ನಮ್ಮ ಲೋಕಲ್ ಲೀಡರ್ಗಳು ಗುರುಸಿನ ನಮ್ಮ ಇವರು ಚಲ್ಮೇಲೆ ರಮೇಶ್ ಅಣ್ಣ ಇರ್ಬೋದು, ನಮ್ಮ ಗ್ಯಾರಂಟಿಗಳು ಶಿವಣ್ಣ ಇರ್ಬೋದು, ಆಮೇಲೆ ಇಲ್ಲಿ ಕೋಲಾರ ಕೌನ್ಸಿಲರ್ ಅಂಬರೀಶ್ ಅಣ್ಣು, ಈ ಭಾಗದ ಎಲ್ಲ ನಮ್ಮ ಗುರುಸಿ ನಮ್ಮನ್ನ ಈ ಭಾಗದಲ್ಲಿ ಸದಸ್ಯನಾಗಿ ಮಾಡಿದ್ದಕ್ಕೆ ಭಾರಿ ಸಂತೋಷ ಸರ್. ಮೈತ್ರಿ ಪಕ್ಷನೇ ನಮ್ಮ ಪಟ್ಟಣ ಪಂಚಾಯತ್ನಲ್ಲಿ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳೇ ಜಾಸ್ತಿ ಇವೆ. ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀರಾ ಇಲ್ಲ ಸಿಂಗಲ್ ಆಗಿ ಹೋಗ್ತೀರಾ? ಇಲ್ಲ ಯಾಕಂದ್ರೆ ಪಕ್ಷ ಗೆದ್ದ ಮೇಲೆ ಅವ್ರದ್ದೇ, ಯಾಕಂದ್ರೆ 11 ಸೀಟ್ ಬಂದಿದೆ ಅವ್ರು ಪಟ್ಟಣ ಪಂಚಾಯತಿ, ಇವತ್ತು ನಮ್ದು ಸೀಟ್ ಕಡಿಮೆ ಬಂದಿದೆ. ಅವ್ರು ಸಹಕಾರ ಮಾಡಿದ್ರು ಕೂಡ ನಾವು ಸಹಕಾರ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಎಲೆಕ್ಷನ್ ಬೇರೆ ವಿಚಾರ, ಇದು ಎಲೆಕ್ಷನ್ ಅವ್ರು ಗೆದ್ದಿದ್ದಾರೆ ಪಾಪ, ನಾವ್ ಏನ್ ಮಾಡಕ್ಕಾಗಲ್ಲ. ನಮ್ ಒಂದು 6 ಸೀಟು ಬಂದಿದೆ, ನಾವು ಸಹಕಾರದಿಂದ ಅವ್ರು ಸ್ಪಂದಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಅಭಿವೃದ್ಧಿ ಮಾಡ್ಬೇಕು. ಯಾಕಂದ್ರೆ ಊರುಗಳ ಮೇನ್ ಇಂಪಾರ್ಟೆಂಟ್. ನಾವು ವಿರೋಧ ಪಕ್ಷ ಮಾಡ್ಕೊಂಡು ಹೋದ್ರೆ ಅಭಿವೃದ್ಧಿಗಳಾಗಲ್ಲ. ಮುಂದಿನ ನಮ್ಮ ಮಂಜಣ್ಣ ಸಾಹೇಬರು ಏನ್ ಮೊನ್ನೆ 30 ಸಾವಿರ ಓಟಿಂದ ಲೀಡ್ ಬಂದಿದ್ರು, ಅದೇ ತರ ಮುಂದಿನ ದಿನಗಳಲ್ಲಿ 2028ರಲ್ಲಿ ಕೂಡ ನಮ್ಮ ಮಂಜಣ್ಣ ಜಯಗಳಿಸ್ತಾರೆ ಅಂತ ನಾವು ಹೇಳ್ತೀವಿ ಸರ್. 2028 ಪಕ್ಕ 100% ಗೆಲ್ತಾರೆ ಸರ್. ಮೈತ್ರಿ ಸರ್ಕಾರ ಇದೆ ಕಷ್ಟ ಇಲ್ಲ ಸರ್, ಮೈತ್ರಿ ಸರ್ಕಾರ ಇದ್ರು ಕೂಡ ನಮ್ಮ ಕೋಲಾರ ಭಾಗದಲ್ಲಿ ನಮ್ಮ ಮೈನಾರಿಟಿ ಅವರು ಪಾಪ ಇವತ್ತು 30 ಸಾವಿರ ಓಟಲ್ಲಿ ಬಂದಿದೆ. ನಮ್ಮ ಇಲ್ಲಿ ಗ್ರಾಮಾಂತರ, ನಮ್ಮ ಇಡೀ ಕೋಲಾರ ಗ್ರಾಮಾಂತರದಲ್ಲಿ ಬಿಗ್ ಫೈಟ್ ಮಾಡ್ಕೊಂಡ್ ಬಂದಿದ್ವಿ. ಬಿಜೆಪಿ ಅಟ್ಲೀಸ್ಟ್ ನಮ್ಮ JDS ಬಿಜೆಪಿ ಎಲ್ಲ 10 ಓಟು 15 ಓಟು 20 ಓಟಲ್ಲಿ ನಾವು ಸೋತಿರೋದು. ಇನ್ನು ಜಾಸ್ತಿ ಓಟ್ ಅಂತರದಲ್ಲಿ ನಾವೇನು ಸೋತಿಲ್ಲ. ಇವತ್ತು ಎಲ್ಲ 15 ಓಟ್ 20 ಓಟ್ ಅಂದ್ರೆ ನಾವು ಸ್ವಲ್ಪ 2 ವರ್ಷ ನಮ್ಮ ಗ್ಯಾರಂಟಿ ಕೊಟ್ಟು ಸುಮಾರು 5 ಗ್ಯಾರಂಟಿ ಕೊಟ್ಟಿದ್ವಿ. ಆ ಗ್ಯಾರಂಟಿ ಬಸ್ ಫ್ರೀ ಮಾಡಿದ್ವಿ, ಕರೆಂಟ್ ಫ್ರೀ ಮಾಡಿದ್ವಿ, ಪದವೀಧರಕ್ಕೆ ಮಾಡಿದ್ವಿ, ಆಮೇಲೆ ಟೋಟಲ್ ಇದೆಲ್ಲ ಮಾಡಿ ನಾವು 2 ವರ್ಷ ಸ್ವಲ್ಪ ಟೈಮ್ ತಗಂತು. ಈಗ ಅಧಿಕಾರಿ ವಿರೋಧ ಪಕ್ಷ ಹೇಳ್ತಾರೆ, ಇಲ್ಲಿ ನೀವು ಕೆಲಸ ಮಾಡ್ತಾರೆ, ನಮ್ಮ ಮಂಜಣ್ಣವ್ರು ಇದೇ ಹೇಳ್ತಾರೆ. ಇವತ್ತು ಎಷ್ಟು ನಾವು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಕೋಲಾರದಲ್ಲಿ, ಸ್ಟೇಟ್ಮೆಂಟ್ ಕೊಡ್ತೀವಿ, ಎಷ್ಟು ಕೋಟಿ ನಮ್ಮ ಮುಳ್ಳಂಡಳ್ಳಿ ಮಾತಾಡಿದ್ದಾರೆ ನಿನ್ನೆ ಕೋಲಾರದ ಇದು ಮುಳ್ಳಂಡಳ್ಳಿ ಒಕ್ಲೇರ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಎಷ್ಟು ರೋಡ್ಗಳಾಗಿದೆ. ಆದ್ರೂ ಕೂಡ ವಿರೋಧ ಪಕ್ಷ ಟೀಕೆ ಮಾಡಿದ್ರೆ ನಮಗೂ ಒಳ್ಳೇದು, ನಾವು ಕೆಲಸ ಮಾಡಕ್ಕೆ ಒಂದು ಯಾವ್ದೋ ದಾರಿ ಕೊಡ್ತಾರೆ. ವಿರೋಧ ಪಕ್ಷ ಟೀಕೆ ಮಾಡಿಲ್ಲ ಅಂದ್ರೆ ನಮಗೂ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇದಾಗುತ್ತೆ. ಇರ್ಲಿ, ಹೇಮಗಲ್ ಭಾಗದಲ್ಲಿ ಕೂಡ ಮೊನ್ನೆ ಇದು ನೋಡು, ಇದು ಯಾವ್ದು ಪುರಳ್ಳಿದು ಗುದ್ಲಿ ಪೂಜೆ ಆಯ್ತು. ಆಮೇಲೆ ಕೆರೆಗಳು
ಎಲ್ಲ ಮಡಿವಾಳ ಕೆರೆ ಆಗಿರ್ಬೋದು, ಬೈರಂಡಳ್ಳಿ ಕೆರೆ ರೋಡ್ಗಳಿಗೆಲ್ಲ ಪೂಜೆಗಳೆಲ್ಲ ಮಾಡಿದ್ದಾರೆ. ಖಂಡಿತ ಯಾವುದೇ ಕಾರಣಕ್ಕೂ ಮಂಜಣ್ಣವ್ರು ಹೇಳ್ಬಿಟ್ಟಿದ್ದಾರೆ, ನಾನು ಇದೇ ರೀತಿ 2028 ನಿಮ್ ಮುಂದೆ ಬರ್ಬೇಕಾದ್ರೆ ನಾನು ರೋಡ್ಗಳೆಲ್ಲ ನಿಮ್ ಅಭಿವೃದ್ಧಿ ಮಾಮೂಲಿ ಸಣ್ಣ ಪುಟ್ಟ ಊರುಗಳೆಲ್ಲ ಕೆಲಸ ಮಾಡಿದ್ರೆ ಮಾತ್ರ ಓಟ್ ಹಾಕಿ, ದಯವಿಟ್ಟು ಇಲ್ಲ ನಾನು ಓಟ್ ಹಾಕಿ ಕೇಳಲ್ಲ. ನಮ್ಮ ಮಂಜಣ್ಣವ್ರು ಧಾರಾಳವಾಗಿ ಹೇಳಿದ್ದಾರೆ, ನಾನು 2028 ನಿಮ್ ಮುಂದೆ ಬರ್ಬೇಕಂದ್ರೆ ನಾನು ಟೋಟಲ್ ಕೆಲಸ ರೋಡ್ದಾಗಿರ್ಬೋದು, ಚಿರಡೆ ಇರ್ಬೋದು, ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು ನಾವು ಮಾಡ್ತೀವಿ. ಇವತ್ತು ಸುದರ್ಶನ್ ಸಾಹೇಬ್ರು ಕರೆದು ಸನ್ಮಾನ ಮಾಡಕ್ ಹೋದಾಗ ಒಂದ್ ಮಾತು ಹೇಳಿದ್ರು, ನೀವು ಬಿಡಿಸ್ಬೇಕು ಊರುಗಳಲ್ಲಿ ಪಂಚಾಯತಿಯಲ್ಲಿ 14 ಪಂಚಾಯತಿ ನಿಮ್ಗೆ 14 ಪಂಚಾಯತಿ ನಮ್ಮ ಭಾಗ ಬರ್ತದೆ. ಇವತ್ತು ಯೋಜನಾ ಪ್ರಾಧಿಕಾರಕ್ಕೆ 14 ಪಂಚಾಯತ್ 112 ವಿಲೇಜ್ ಬರುತ್ತೆ, ಪ್ಲಸ್ ಸಿಟಿ ಬರ್ತದೆ. ಆದ್ರೆ ಇವತ್ತು ಟೋಟಲ್ ನಮ್ಮ ಪಂಚಾಯತಿ ಇದು ಗ್ರಾಮ ಪಂಚಾಯತಿ ಬರ್ತದೆ. ಇವಾಗಲೂ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಊರುಗಳು ಊರುಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಇಂಪಾರ್ಟೆಂಟ್, ನೀವು ಇಮಿಡಿಯೇಟ್ಲಿ ಕೆಲಸ ಮಾಡಬೇಕು. ಇವಾಗ ನಮ್ಮ ಭಾಗದಲ್ಲಿ ಏನಾಯ್ತು ಅಂದ್ರೆ ಚೋಡದಹಳ್ಳಿ ಗ್ರಾಮದಲ್ಲಿ ಪಂಚಾಯತಿ ಎಲೆಕ್ಷನ್ ಇಲ್ಲ, ಸುಮಾರು ದಿನ ಆಯ್ತು ಎಲೆಕ್ಷನ್ ಇಲ್ಲ. ಪಿಡಿಒರ್ ಇದ್ದಾರೆ, ಅವ್ರು ಮಾಮೂಲಿ ಕೆಲಸ ಏನ್ ಮಾಡ್ತಾರೆ ನೋಡಿ, ಚಿರಂಡಿ ಇಲ್ಲಿ ಮಾಡ್ತಾರೆ. ಅದಕ್ಕೆ ನಮ್ಮ ಮಂಜಣ್ಣ ಹೇಳಿರೋದು, ಈ ಯೋಜನಾ ಪ್ರಕಾರ ಬಂದ್ಮೇಲೆ ನಿಮ್ಗೆ ಇಷ್ಟು 14 ಪಂಚಾಯತಿ ಸೇರ್ತದೆ. ನಮ್ಮ ಅನಿಲನ್ನು ಹೇಳಿದ್ದಾರೆ, ನಮ್ಮ ಮಂಜಣ್ಣ ಇದೇ ಸಾರ್ ಹೇಳಿದ್ದಾರೆ, ನೀವು ಪಂಚಾಯತ್ ನಾವು ಯೋಜನಾ ಪ್ರಾಧಿಕಾರ ಮೆಂಬರ್ ಮಾಡ್ಬಿಟ್ಟು ನೀವು ಎಲ್ಲೋ ಓಡಾಡೋದೆಲ್ಲ ಮೇನು ಫಸ್ಟ್ ಇಲ್ಲಿ ನಮ್ಮ ವಿಲೇಜ್ಗಳಲ್ಲಿ ನೀವು ಅವೇರ್ನೆಸ್ ಮೂಡಿಸ್ಬಿಟ್ರು, ನೀವು ಪಂಚಾಯತ್ಗಳಲ್ಲಿ ಮೀಟಿಂಗ್ ಮಾಡಿ ಎಲ್ಲಾ ಗ್ರಾಮ ಪಂಚಾಯತ್ಗಳು ನಿಮ್ಗೆ ಯುವ ಇರ್ಬೋದು, ನಿಮ್ಗೆಲ್ಲ ನಿಮ್ಗೆ ಯಾರ್ಯಾರು ಅಧಿಕಾರಿಗಳು ಯುವ ಆಮೇಲೆ ನಮ್ಮ PDOಗಳು ಎಲ್ಲ ಗಮನಕ್ಕೆ ತಂದು ಒಂದು ಮೀಟಿಂಗ್, ಒಂದು ವಿಲೇಜ್ ಅಲ್ಲಿ ಮೀಟಿಂಗ್ ಮಾಡಿ ಅವ್ರ ವಿಲೇಜ್ ಏನ್ ಕೆಲಸ ಬರೋದು ನೀವು ಗಮನಕ್ಕೆ ತಗೊಂಡು ನೀವು ಕೆಲಸ ಮಾಡ್ಬೇಕು. ಯಾರು ಏನ್ ಮಾಡ್ತಾರೆ ಅಂದ್ರೆ ಮೊದಲು ಏನ್ ಮಾಡ್ತಾರೆ ಯೋಜನಾ ಪ್ರಾಧಿಕಾರ ಮುಂಚೆ ಈಗ ಎಲ್ಲ ಹಿಂಗಂದಾಗ ಮನೆಗೆ ಕಟ್ತಾ ಇದ್ರು, ಏನೋ ಯಾರೋ ಈ ಮಾಮೂಲಿ ಒಂದು ಪಾಯ ಹಾಕೋರು ಹಂಗೆ ಇಮಿಡಿಯೇಟ್ಲಿ ಹೆಂಗ್ ಬೇಕಾದ್ರು 2 ಪುರ 3 ಪುರ 5 ಪುರ ಕಟ್ತಾ ಇದ್ರು, ಸೆಟ್ ಬ್ಯಾಕ್ ಎಲ್ಲ ಬಿಡ್ತಾ ಇರಲಿಲ್ಲ. ಈಗ ನಮ್ಮ ಸಿದ್ದರಾಮಣ್ಣವರು ನಮ್ಮ DK ಶಿವಕುಮಾರ್ ಮಾಡಿರೋದು ಭಾರಿ, ಯಾಕಂದ್ರೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಹೇಮಗಲ್ ನರಸಾಪುರ ಸಾರಿ ಬೆಂಗಳೂರಿಗೆ ಅಟ್ಯಾಚ್ ಆಗ್ತಾ ಇದೆ. ಇನ್ನೇನು ಅದು ಅಮ್ಮಮ್ಮ ಹೇಮಗಲ್ ನಮ್ಗೆ ಏನ್ ತಾರಕರ ಅಟ್ಯಾಚ್ ಆಯ್ತು ನರಸಾಪುರನು ಇನ್ನು ಮುಂದೆ ಇದಾಗುತ್ತೆ. ಹಂಗಾಗಿ ಯೋಜನಾ ಪ್ರಾಧಿಕಾರ ತಂದಿರೋದು ಏನಕ್ಕಪ್ಪ ಅಂದ್ರೆ ಸ್ವಲ್ಪ ಲೀಗಲ್ ಆಗಿ ಮಾಮೂಲಿ ಏನ್ ಮಾಡ್ತಾ ಇದ್ರಲ್ಲ 2 ಪುರ 5 ಪುರ ಕಟ್ಟೋದು ಸೆಟ್ ಬ್ಯಾಕ್ ಬಿಡ್ತಾರಲ್ಲ ಭಾರಿ. ಇವಾಗ ಬೆಂಗಳೂರು ಕೋಲಾರಲ್ಲಿ ಇದೆ, ಏನೋ ಕೋಲಾರಲ್ಲಿ ಬೆಂಗಳೂರಲ್ಲಿ ಇದೆ, ಯೋಜನಾ ತಂದಿರೋದೇ ಆಗ್ಬಾರ್ದು. ಅದರಿಂದ ಒಳ್ಳೆ ಉತ್ತಮವಾದ ಕೆಲಸಗಳನ್ನ ಪಂಚಾಯತ್ಗಳು 14 ಪಂಚಾಯತ್ಗಳನ್ನ ಗ್ರಾಮ ತಗೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಯಸಿವೆ. ಕೊನೆಯದಾಗಿ ವೇಮಗಲ್ ಪಟ್ಟಣ ಪಂಚಾಯತಿ ಜನಕ್ಕೆ ನೀವೇನಂತ ಭರವಸೆ ಕೊಡ್ತೀರಾ ಅಂತ? ಅಲ್ಲ, ಈಗ ನಮ್ ವೃತ್ತಿ ಇವತ್ತು ನಾನು ಕೆಲವರೆಲ್ಲ ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಇದ್ರೆ ಚೌಡಪ್ಪರ್ ಅಂತ, ಬೆಂಗಳೂರು ಭಾಗದಲ್ಲಿ ಇದ್ರು ಕೂಡ ಈ ಭಾಗದಲ್ಲಿ 10 ವರ್ಷ ಕಾಲ ನಾನು ಪಕ್ಕ ಏನೇ ಫೋನ್ ಮಾಡೋ ನಮ್ಮ ಗ್ರಾಮಸ್ಥರಾಗಿರ್ಬೋದು ಎಲ್ಲಾ ಹಳ್ಳಿಗಳಲ್ಲಿ ನನಗೆ ಏನೇ ಒಂದು ಸಮಸ್ಯೆ ಒಂದು ಫೋನ್ ಬಂದ್ರೆ ನಾನು ಅಲ್ಲಿಂದ ನಾನು ಸಮಸ್ಯೆ ಬಗೆಹರಿಸ್ತಾ ಇದ್ದಿಲ್ಲ, ಬಂದು ಏನೋ ಒಂದು ಮಾಡ್ತಾ ಇದ್ದೆ, ಕ್ಲಿಯರ್ ಮಾಡಿ ಹೋಗ್ತಾ ಇದ್ದೆ. ಅದೇ ನಾನು ಸೋಷಲ್ ಇವತ್ತು ನನ್ನ ಕೆಲಸ ನನ್ನ ಬಿಡಿಸಿ ಇವತ್ತು ನಾನು ಚಪ್ಪೂರ್ ಚೌಡಪ್ಪ ಅಂದ್ರೆ ಕೋಲಾರ ತಾಲೂಕಲ್ಲಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ನಾನು ಈ ಕೆಲಸ ಮಾಡಿ ನಮ್ಮ ಮಂಜಣ್ಣವ್ರು ಆಗಿರ್ಬೋದು, ನಮ್ಮ DK ಶಿವಕುಮಾರ್ ಆಗ್ಬೋದು, ಪರಮೇಶ್ವರ್ ಆಗ್ಬೋದು, ನಮ್ಮ ಬೈರ್ತಿ ಸುರೇಶನ್ ಜಾಸ್ತಿ ಇದರಿಂದ ಮಾಡಿದ್ದಾರೆ. ನಮ್ಮ ಸುದರ್ಶನ್ ಸಾಹೇಬ್ರು ಪಾಪ ಇಲ್ಲಪ್ಪ ನೀವು ಮುಂದಿನ ದಿನ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಆದಷ್ಟು ನಮ್ಮ ಲೋಕಲ್ ನಮ್ಮ ಕಲ್ಲಳ್ಳಿ ಮುಂಡರಾಜಣ್ಣವ್ರು ಆಗಿರ್ಬೋದು, ನಮ್ಮ ಸುರೇಶ್ ಅಣ್ಣು, ನಮ್ಮ ಬೆಟ್ಟೇಶ್ವರ ಸತೀಶನ್ ಆಗ್ಬೋದು, ನಮ್ಮ ಗ್ಯಾರಂಟಿ ಶಿವಣ್ಣು, ಅಂಬರೀಶ್ ಅಣ್ಣು, ಅಶ್ವಥ್ ಅಣ್ಣು, ಈ ಭಾಗದ ಎಲ್ಲ ಲೀಡರ್ಗಳು ನಮ್ಗೆ ಭಾರಿ ಸಹಕರಿಸಿ ನಮ್ಗೆ ಶೀಟನ್ನು ಕೊಡಿಸಿದ್ದಾರೆ. ಅದೇ ಗೌರವ ನಮ್ಗೆ ಧಕ್ಕೆ ಪಡೆದಿದ್ದಾಗ ನಂಗೆ 100% ನಮ್ಗೆ ಗೊತ್ತೂರು ಮಂಜಣ್ಣಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಪಡೆದಿದ್ದಾಗೆ ನಾನು ಇದು ಮಾಡ್ಕೊಂಡ್ಬರ್ತೇನೆ ಸರ್.